ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ 6 ಇಯರ್ ಕಂಪಲ್ಸರಿ ಮಾಡಿದೆ. ಯಾವಾಗಿಂದ ಜುಲೈ 2022 ಇಂದ ಫಸ್ಟ್ ಇಯರಿಗೆ ಅಡ್ಮಿಷನ್ ಮಾಡಬೇಕು ಅಂದರೆ ಮಗು ಜೂನ್ 1ಗೆ 6 ಇಯರ್ ಕಂಪ್ಲೀಟ್ ಮಾಡಿರಬೇಕು. ಇದರಿಂದ ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ. ಅಂದರೆ ಈಗ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ ಮಗು ಜೂನ್ 5ಗೆ 6 ಇಯರ್ ಕಂಪ್ಲೀಟ್ ಮಾಡ್ತಿದೆ. ಬರೀ 5 ಡೇಸಿಂದ ಆ ಮಗುಗೆ 1 ಇಯರ್ ವೇಸ್ಟ್ ಆಗ್ತಿದೆ. ಇದನ್ನು ಓವರ್ಕಮ್ ಈ ವಿಷಯವಾಗಿ ತುಂಬ ಪೇರೆಂಟ್ಸು ಹೋಗ್ಬಿಟ್ಟು ಮಧು ಬಂಗಾರಪ್ಪ, ಎಜುಕೇಷನ್ ಮಿನಿಸ್ಟ್ರು, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿದ್ದಾರೆ. ಹಿಂಗೆ ಈ ಥರ ತುಂಬ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಈ ವಿಷಯವಾಗಿ ಪೇರೆಂಟ್ಸ್ ಎಲ್ಲ ಕೋರ್ಟಿಗೂ ಹೋಗಿದ್ದಾರೆ. ಇದ್ರ ಬಗ್ಗೆ ನಿನ್ನೆ ಒಂದು ಡಿಸ್ಕಷನ್ ಆಗಿದೆ. ಅಂದರೆ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ, ಏನಂದರೆ ಜುಲೈ 2022 NEP ಈ ರೂಲ್ನ ತೊಗೊಬಂದಿದೆ. ಅಂದರೆ ನ್ಯಾಷನಲ್ ಬೋರ್ಡು ಈ ರೂಲ್ನ ತೊಗೊಬಂದಾಗ ಸ್ಟೇಟ್ ಗೌರ್ಮೆಂಟ್ ಏನು ರಿವ್ಯೂ ಮಾಡ್ದಲೆ ಅದನ್ನು ಎಕ್ಸೆಪ್ಟ್ ಮಾಡಿರೋದ್ರಿಂದ ಈಗ ಪ್ರಾಬ್ಲಮ್ ಆಗಿದೆ. ಆವಾಗ ಗೌರ್ಮೆಂಟ್ ಬೇರೆ ಇತ್ತು, ಈಗ ನಮ್ಮ ಗೌರ್ಮೆಂಟ್ ಬೇರೆ ಇದೆ. ಆ ಗೌರ್ಮೆಂಟು ಡಿಸಿಷನ್ ತೊಗೋಬೇಕಾದ್ರೆ ಯೋಚನೆ ಮಾಡಬೇಕಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಏನಿತ್ತು ಮುಂಚೆ, ಏನು ರೂಲ್ ಇತ್ತು ಅಂತ ನೋಡೋದಾದರೆ 2017 5 ಇಯರ್ 10 ಮಂತ್ಸ್ ಇತ್ತು. ಅದೇ 2018 5 ಇಯರ್ 5 ಮಂತ್ಸ್ ಆಯಿತು. ಮತ್ತು ಅದು ಜುಲೈ 2022 NEP ಡಿಸಿಷನ್ ತೊಗೊಬರುತ್ತೆ, ಮಗು ಜೂನ್ 1ಗೆ 6 ಇಯರ್ ಕಂಪ್ಲೀಟ್ ಆಗಿರಬೇಕು ಅಂತ. ಸೊ ಇದು ಆ್ಯಕ್ಚುಯಲ್ ಆಗಿರೋ ರೂಲು. ಈಗ ಪ್ರೆಸೆಂಟ್ ರನ್ನಿಂಗ್ ರೂಲು ಜೂನ್ 1ಗೆ ಮಗು 6 ಇಯರ್ ಕಂಪ್ಲೀಟ್ ಆಗಿರಬೇಕು. ಸೊ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ಬೋದು. ಸೊ ನಿನ್ನೆ ಏನು ಡಿಸಿಷನ್ ಆಗಿದೆ, ಅವರೇನು ಹೇಳ್ತಿದ್ದಾರೆ ಅಂದರೆ ಮಧು ಬಂಗಾರಪ್ಪ ಅವ್ರು ಹೇಳ್ತಿರೋದು, ಈಗ ಪ್ರೀವಿಯಸ್ ಗೌರ್ಮೆಂಟ್ ಏನಿತ್ತು ಆ ಗೌರ್ಮೆಂಟು ಏನೂ ರಿವ್ಯೂ ಮಾಡ್ದಲೆ NEP ಏನು ತೊಗೊಂಬಂತು. NEP ರೂಲ್ ನೋಡೋದಾದರೆ NEP ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡಿ, NEP ಪ್ರಕಾರ ನರ್ಸರಿಗೆ 3 ಇಯರ್ ಆಗಿರಬೇಕು. ಆಮೇಲೆ LKGಗೆ 4 ಇಯರ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ UKGಗೆ ಅಡ್ಮಿಷನ್ ಮಾಡಬೇಕು ಅಂದರೆ 5 ಇಯರ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಕ್ಲಾಸ್ 1 ಆಗಿರಬೇಕು ಅಂದರೆ 6 ಇಯರ್ ಆಗಿರಬೇಕು. ಇದು ಏಜ್ ಕ್ರೈಟೀರಿಯಾ NEP ಪ್ರಕಾರ. ಈ ರೂಲ್ನ ಜುಲೈ 2022 ಗೌರ್ಮೆಂಟಿಗೆ ನ್ಯಾಷನಲ್ ಬೋರ್ಡಿಂದ ಹೇಳಿದಾಗ ಅವ್ರೇನು ರಿವ್ಯೂ ಮಾಡ್ದಲೆ ಎಕ್ಸೆಪ್ಟ್ ಮಾಡಿಬಿಟ್ಟು ಅದು ಕಂಟಿನ್ಯೂ ಆಗಿದೆ. ಈಗ ನೀವು ಬಂದ್ಬಿಟ್ಟು ನನ್ನನ್ನು ಕೇಳ್ತಿದ್ದೀರಾ, ನನ್ನ ಕೈಲಾದಷ್ಟು ನಾನು ಮಾಡ್ಬೋದು, ಇದನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ರಿವ್ಯೂ ಮಾಡೋದಕ್ಕೆ ಹೇಳ್ತೀನಿ ಅಂತ ಈಗ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಕಾದು ನೋಡೋಣ. ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿದೆ ಈ ರೂಲಿಂದ. ಏನಾಗುತ್ತೆ ಅನ್ನೋದು ನೋಡೋಣ. ಫರ್ದರ್ ಅಪ್ಡೇಟ್ಗೆ ನಾನು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.